4 letter words in English with Kannada meaning. ವೀಕ್ಷಕರೇ, ನಾನು ಇದೇ ರೀತಿ ಇಂಗ್ಲೀಷ್ ವರ್ಡ್ಸ್ ವಿತ್ ಕನ್ನಡ ಮೀನಿಂಗ್ನ ಈಗಾಗಲೇ ಸುಮಾರು 12 ವಿಡಿಯೋಗಳನ್ನು ಮಾಡಿದ್ದೇನೆ. ಈ ಥರದ್ದು 2 3 ಇದು ಕನ್ನಡದ ಪದಗಳನ್ನು ಇಂಗ್ಲೀಷ್ನಲ್ಲಿ ಮಾಡಿರೋದು. 4 5 6 7 ಇದು ಕನ್ನಡದ ಪದಗಳನ್ನು ಇಂಗ್ಲೀಷ್ನಲ್ಲಿ ಮಾಡೋದು. ಹಾಗೆ ಇದು ಕೂಡ ಕನ್ನಡದಿಂದ ಇಂಗ್ಲೀಷ್ಗೆ. ಹಾಗೆ ಇದು ಡೈಲಿ ಯೂಸ್ ಇಂಗ್ಲೀಷ್ ವರ್ಡ್ಸ್ ಮೀನಿಂಗ್ ಇನ್ ಕನ್ನಡ. ಮತ್ತೊಂದು ಲರ್ನ್ ಕನ್ನಡ ಥ್ರೂ ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ ಪದಗಳ ಅರ್ಥ ಕನ್ನಡದಲ್ಲಿ. ಅದೆಲ್ಲ ಹಳೆಯದು. ಈಗ ಇದು ಹೊಸದಾಗಿ 1 ವಾರದ ಹಿಂದೆ ಇದನ್ನು ಅಪ್ಲೋಡ್ ಮಾಡಿದ್ದೀನಿ. ಈ ಎಲ್ಲ ವಿಡಿಯೋಗಳು ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಇದೆ. 5 ಪ್ಲೇಲಿಸ್ಟ್ ಇದೆ. ಅದರಲ್ಲಿ ನಿಮಗೆ ಅದೆಲ್ಲವೂ ಲರ್ನ್ ಇಂಗ್ಲೀಷ್ ಥ್ರೂ ಕನ್ನಡದಲ್ಲಿ ಸಿಗುತ್ತೆ. ಮತ್ತು ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ಇನ್ನಷ್ಟು ಪ್ಲೇಲಿಸ್ಟ್ ಇದೆ. ಆಸಕ್ತಿ ಇರೋರು ನೋಡಿ. ಕನ್ನಡ ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಸುಮಾರು 215ಕ್ಕಿಂತ ಹೆಚ್ಚಿನ ವೀಡಿಯೋಸ್ಗಳಿದೆ. ಇವತ್ತಿನ ವಿಡಿಯೋದಲ್ಲಿ ಎಲ್ಲ 4 letter ವರ್ಡ್ಸ್: ಆಟಮ್, ಅಣು, ಬಾಲ್ಡ್, ಬೋಳು, ಬೇಯಿಸು, ಬೇಲ್ ಅಂದರೆ ಜಾಮೀನು, ಮತ್ತೊಂದು ಬೇಲ್ ಅಂದರೆ ಬಂಡಲ್. ಅಂದರೆ ಈಗ ಬಟ್ಟೆಯ ಬಂಡಲ್ ಯಾವುದಾದ್ರು ಒಂದು ಕಟ್ಟಿರ್ತಾರಲ್ಲ, ಅಂಡಿಗೆ, ಅದಕ್ಕೆ. ಇದೆರಡರ ಸ್ಪೆಲ್ಲಿಂಗ್ಸ್ ನೋಡ್ಕೊಳ್ಳಿ. BAIL ಅಂದರೆ ಜಾಮೀನು, BALE ಅಂದರೆ ಬೇಲ್ ಅಂದರೆ ಬಂಡಲ್, ಬಾಲ್ ಅಂದರೆ ಚೆಂಡು, ಬಾಮ್ ಅಂದರೆ ಮುಲಾಮು, ಬ್ಯಾಂಡ್ ಅಂದರೆ ಬೆಲ್ಟ್. ಇದರಲ್ಲಿ 2 ಅರ್ಥ ಇದೆ. ಬ್ಯಾಂಡ್ ಅಂದರೆ ಬೆಲ್ಟ್ ಅಂತಲೂ ಆಗುತ್ತೆ. ಹಾಗೆ ಮತ್ತೊಂದು ತಂಡ ಅಥವಾ ಗ್ರೂಪ್. 2 ಅರ್ಥಗಳು ಬರುತ್ತೆ. ಬಾರ್ಕ್ ಅಂದರೆ ಬೊಗಳು ಅಂತಲೂ ಆಗುತ್ತೆ. ಹಾಗೆ ಮರದ ತೊಗಟೆಗೂ ಕೂಡ ಬಾರ್ಕ್ ಅಂತ ಹೇಳ್ತಾರೆ. ಇದನ್ನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಮತ್ತೊಂದು ಬೇಸ್ ಅಂದರೆ ತಳ. ಮತ್ತೊಂದು BUL ಬುಲ್ ಅಂದರೆ ಗೋಳಿ. ಬುಷ್ ಅಂದರೆ ಪೊದೆ. ಇದು ಬೆರಿ. ಇದು ಡಿಕ್ಷನರಿ ಪ್ರಕಾರ ಇದರ ಉಚ್ಚಾರ ಬೆರಿ ಅಂತಂದರೆ ಹೂಳು. ರೈಸ್ ಅಂದರೆ ಅಕ್ಕಿ, ಎಲ್ಲರಿಗೂ ಗೊತ್ತು. ನೀಡ್ ಅಂದರೆ ಅವಶ್ಯ. ಐ ನೀಡ್ ಯುವರ್ ಹೆಲ್ಪ್ ಅಂತಂದರೆ ನನಗೆ ನಿನ್ನ ಸಹಾಯದ ಅವಶ್ಯಕತೆ ಅಂತ ಅನ್ನುವಾಗ ಈ ಥರ ಬಳಸ್ಬೋದು. ಬೋಲ್ಟ್ ಅಂದರೆ ಅಗಳಿ ಅಥವಾ ಚಿಲಕ. ಡೀಪ್ ಅಂದರೆ ಆಳವಾದ. ಚೂ ಅಂದರೆ ಅಗೆಯುವುದು. ಅಂದರೆ ಬಾಯಲ್ಲಿ ಏನಾದರೂ ಹಾಕ್ಕೊಂಡು ಅಗಿತೀವಲ್ಲ, ಅದು ಅಗೆಯುವುದು. ಬೈಟ್ ಕಚ್ಚು. ಟೌನ್ ಪಟ್ಟಣ. ಶಾಪ್ ಅಂದರೆ ಅಂಗಡಿ. ಫುಟ್ ಅಂದರೆ ಕಾಲು. ಪ್ಯೂರ್ ಅಂದರೆ ಶುದ್ಧ. ಗೋಟ್ ಅಂದರೆ ಆಡು. ಆಡು ಅಂದರೆ
ಮೇಕೆ ಅಂತ ಅಂತಾರೆ ನೋಡಿ ಕೆಲವರು, ಅದು ಮೇಕೆ. ಫಿಯರ್ ಅಂದರೆ ಅಂಜಿಕೆ ಅಥವಾ ಭಯ. ಹೈಡ್ ಅಂದರೆ ಅಡಗಿಸುವುದು, ಅಡಗಿಸು. ಗರ್ಲ್ ಅಂದರೆ ಗೆ. ನಾನು ಕನ್ನಡದಲ್ಲಿ ಯಾಕೆ ಬರ್ತಾ ಇದ್ದೀನಿ ಅಂತಂದರೆ ಕೆಲವರು ಯಾರಾದರೂ ಕನ್ನಡ ಕಲಿಬೇಕು ಅನ್ನೋರಿಗೆ ಇದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಬರಿತಾ ಇದ್ದೀನಿ. ಫಾಲ್ ಅಂದರೆ ಬೀಳುವುದು. ಫುಲ್ ಅಂದರೆ ತುಂಬಿದ. ಯಾನ್ ಅಂದರೆ ಆಕಳಿಸುವುದು. ವಾಶ್ ಅಂದರೆ ತೊಳೆಯುವುದು. ಸೋಲ್ ಅಂದರೆ ಆತ್ಮ. ರೇರ್ ಅಂದರೆ ಬಹಳ ಅಪರೂಪ, ತುಂಬ ಅಪರೂಪ ಅಂತಲ್ಲ, ಅದು ಅಪರೂಪ. ಸವರ್ ಅಂದರೆ ಹುಳಿ. ಆಲಮ್ ಅಂದರೆ ಪಟಕಾರ ಅಂತಂದರೆ ಇಟ್ಸ್ ಒನ್ ಟೈಪ್ ಆಫ್ ಮಿನರಲ್ ಸಾಲ್ಟ್. ಬೋನ್ ಅಂದರೆ ವರ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.